PRD Education Trust registered Bharat Institute of Schooling Education. ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ. ಪ್ರವೇಶಗಳು ಪ್ರಾರಂಭವಾಗಿವೆ. ನೇರವಾಗಿ SSLC ಮತ್ತು ದ್ವಿತೀಯ PUC ಕಲಾ, ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಭರ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಸ್ಟೇಷನ್ ವೃತ್ತ, ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 949416 ಹಾಗೂ 8050151776. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆಯೋಗವು ಜಿಲ್ಲಾ ಮಟ್ಟದಲ್ಲಿ ದತ್ತಾಂಶ ಸಂಗ್ರಹಿಸಲು ಹಾಗೂ ಮೇಲ್ವಿಚಾರಣೆ ನಡೆಸಲು ಜಿಲ್ಲೆಗೆ ಒಬ್ಬ ನೋಡಲ್ ಅಧಿಕಾರಿಯನ್ನು ನೇಮಿಸಬೇಕು. ಬಾಕಿ ದತ್ತಾಂಶ ಸಂಗ್ರಹಿಸಲು ಜಾತಿಗಳನ್ನು ಸಮೀಕ್ಷೆ ಮಾಡುವಾಗ ಮಾನವಶಾಸ್ತ್ರಜ್ಞರನ್ನು ಎಲ್ಲಾ ಜಾತಿಯ ಸದಸ್ಯರನ್ನು ಒಬ್ಬರಂತೆ ನೇಮಿಸಿದಾಗ ಜಾತಿ ಸಮೀಕ್ಷೆ ಸರಿಯಾಗಿ ಆಗುತ್ತದೆ. ಇಲ್ಲದಿದ್ದಲ್ಲಿ ಮತ್ತೆ ಗೊಂದಲ ಸೃಷ್ಟಿಯಾಗುತ್ತದೆ. ಆದಿ ಕರ್ನಾಟಕ, ಆದಿ ದ್ರಾವಿಡ ಜಾತಿ ಸಮೀಕ್ಷೆ ಮಾಡುವಾಗ ಅವರುಗಳು ಬಲಗೈ ಚಲುವಾದಿ ಸಂಬಂಧಿಸಿ ಜಾತಿಗಳೇ ಅಥವಾ ಎಡಗೈ ಮಾದಿಗ ಸಂಬಂಧಿಸಿದ ಜಾತಿಗಳು ಎಂದು ಕೇಳಿ ಅದರಂತೆ ಅವರ ಜಾತಿಗಳನ್ನು ವಿಂಗಡಣೆ ಮಾಡಬೇಕು. ಇದೇ ಗೊಂದಲದಿಂದಾಗಿ ಸದಾಶಿವ ಆಯೋಗ ವರದಿ ಸಮರ್ಪಕವಾಗಿಲ್ಲ ಎನ್ನುವ ಹಾಗೂ ಗೊಂದಲದಿಂದ ಕೂಡಿದೆ ಎಂಬುದು ಎಲ್ಲರ ಅಭಿಪ್ರಾಯವಾಗಿದೆ ಎಂದರು. 2011ರ ಜನಗಣತಿಯಲ್ಲಿ ಮಾಲಾ ಸಮಾಜದ ಜನಸಂಖ್ಯೆ ಕೇವಲ 20,019 ಮತ್ತು ಬ್ಯಾಗರ್ ಬೇಗರ್ ಸಮಾಜದ ಜನಸಂಖ್ಯೆ ಕೇವಲ 2,015 ಎಂದು ನಮೂದಾಗಿದೆ. ರಾಯಚೂರು ಜಿಲ್ಲೆಯಲ್ಲಿಯೇ 75,000ಕ್ಕೂ ಹೆಚ್ಚು ಮಾಲಾ ಬ್ಯಾಗರ್ ಬೇಗರ್ ಸಮಾಜ ಜನಸಂಖ್ಯೆ ಇದೆ. ಕಳೆದ 2023ರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಒಳ ಮೀಸಲಾತಿಗಾಗಿ ಸಚಿವ ಸಂಪುಟದ ಉಪಸಮಿತಿಯನ್ನು ಮಧುಸ್ವಾಮಿ ನೇಮಿಸಿದಾಗ ಅದರಲ್ಲಿ ಯಾರು ಬಲಗೈ ಚಲುವಾದಿ ಸಮಾಜದ ಪ್ರತಿನಿಧಿಗಳಿದ್ದಿಲ್ಲ. ಇದರಿಂದಾಗಿ ಚಲುವಾದಿ ಸಮಾಜದ ಸಮಾನಾಂತರ ಜಾತಿಗಳಾದ ಮಾಲಾ, ಬ್ಯಾಗರ್, ಬೇಗರ್ ಈ ಜಾತಿಗಳನ್ನು B2 ಗುಂಪಿನಲ್ಲಿ ಸೇರ್ಪಡೆ ಮಾಡಬೇಕಾಗಿತ್ತು. ಆದರೆ ಈ ಜಾತಿಗಳನ್ನು ಅಲೆಮಾರಿ ಜನಾಂಗದ ಗ್ರೂಪ್ 4D ಗುಂಪಿನಲ್ಲಿ ಸೇರ್ಪಡೆ ಮಾಡಿ ನಮ್ಮ ಸಮಾಜಕ್ಕೆ ಅನ್ಯಾಯವಾಗಿದೆ. ಆದ್ದರಿಂದ ಈ 3 ಸಮಾನಾಂತರ ಜಾತಿಗಳನ್ನು ಬಲಗೈ ಚಲುವಾದಿ ಜಾತಿಗಳ ಪಟ್ಟಿ ಗ್ರೂಪ್ 2B ರಲ್ಲಿ ಸೇರಿಸಬೇಕು. ಈಗಾಗಲೇ ಸದಾಶಿವ ವರದಿಯಲ್ಲಿ ಸದರಿ ಜಾತಿಗಳ ಗುಂಪು ಜಾತಿಗಳ ಪಟ್ಟಿಯಲ್ಲಿ ಗ್ರೂಪ್ 2B ಯಲ್ಲಿ ಸೇರಿಸಲಾಗಿದೆ ಎಂದರು. ಜಾತಿಗಳ ಒಕ್ಕೂಟದಿಂದ ದಿನಾಂಕ 24/1/2025ರಂದು ಗೌರವಾನ್ವಿತ ಏಕಸದಸ್ಯ ಪೀಠದ ನ್ಯಾಯಮೂರ್ತಿಗಳ ಗೌರವಾನ್ವಿತ ನಾಗಮೋಹನ್ ದಾಸ್ ಪರಿಶಿಷ್ಟ ಒಳ ಮೀಸಲಾತಿ ಇವರನ್ನು ದಿನಾಂಕ 24ರಂದು ಭೇಟಿಯಾಗಿ ನಮ್ಮ 5 ಹಕ್ಕೊತ್ತಾಯಗಳನ್ನು ಅವರ ಮುಂದೆ ಮಂಡಿಸಿದ್ದೀವಿ. ಆ ಮಂಡಿಸಿದಾಗ ಅವರು ನಮಗೆ ಮಾನವೀಯ ದೃಷ್ಟಿಯಿಂದ ನಮ್ಮ ಮನವಿಯನ್ನು ಮೆಚ್ಚಿ ಅವರು ಅದನ್ನು ಮಾನ್ಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಿನಾಂಕ 23/1/2020ರಂದು ರಾಯಚೂರು ಜಿಲ್ಲೆಯ ಮಾಲಾ, ಬೇಗಾರ್ ಒಳ ಮೀಸಲಾತಿ ಸಂರಕ್ಷಣಾ ಮುಖಂಡರಾದ ರವೀಂದ್ರ ಪಟ್ಟಿ ನೇತೃತ್ವದ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಕಚೇರಿಯಲ್ಲಿ ಪೂರ್ವ ನಿಗದಿತ ಸಮಯ ಮಧ್ಯಾಹ್ನ 12ರಿಂದ 1 ಗಂಟೆವರೆಗೆ ಭೇಟಿಯಾಗಿ ಚಲವಾದ ಸಂಬಂಧಿತ ಸಮಾನಾಂತರ ಜಾತಿಗಳಾದ ಬ್ಯಾಗಾರ್, ಬೇಗಾರ್, ಮಾಲಾ ಜಾತಿಗಳ ಹಿಂದೆ ಸದಾಶಿವ ವರದಿಯಲ್ಲಿ B ಗುಂಪಲ್ಲಿ ಸೇರಿಸಲಾಗಿತ್ತು. ಇಂದಿನ ಸರ್ಕಾರ 2023ರಲ್ಲಿ ಮಾಧುಸ್ವಾಮಿ ನೇತೃತ್ವದ ಸಮಿತಿ ಎಲ್ಲ ಜಾತಿಗಳನ್ನು B ಗುಂಪಿನಿಂದ ಬೇರ್ಪಡಿಸಿ ಅಲೆಮಾರಿ D ಗುಂಪಿಗೆ ಸೇರಿಸಿದ್ದು ಸರಿಯಿಲ್ಲವೆಂದು, ಇದರಿಂದ ಸವಲತ್ತುಗಳ ಹಕ್ಕುಗಳನ್ನು ಪಡೆಯಲು ಈಗೀಗ ಸಜ್ಜಾಗುತ್ತಿರುವ ಹಿಂದುಳಿದ ಅಲೆಮಾರಿ ಗುಂಪುಗಳ ಜೊತೆಗೆ ಸವಲತ್ತು ಪಡೆದುಕೊಂಡು ಅನುಭವವಿರುವ ಈ ಸಮುದಾಯವನ್ನು ಸೇರಿಸಿದರೆ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆಯಾಗುತ್ತದೆ ಎಂದು ನಾವು ತಿಳಿಸಿದರೆ ನಮ್ಮ 3 ಸಮಾನಾಂತರ ಜಾತಿಗಳನ್ನು ಛಲವಾದಿ ಬಲಗೈ ಗುಂಪಿಗೆ ಸೇರಿಸಬೇಕೆಂದು ಮನವಿಯನ್ನು ಪುರಸ್ಕರಿಸಿ ಸಮುದಾಯದ ಬಗ್ಗೆ ಇರುವ ಕಾಳಜಿಯನ್ನು ಮೆಚ್ಚಿ ನಿಮ್ಮ ಕಾರುಣ್ಯ ಮನಸ್ಸನ್ನು ಎಲ್ಲರೂ ಹೊಂದಿದ್ದಾರೆ, ಈ ಗೊಂದಲವಿರುವುದಿಲ್ಲವೆಂದು ಅತಿ ಸಣ್ಣ ಹಿಂದುಳಿದ ಜಾತಿಗಳ ಆದ್ಯತೆ ನೀಡುವುದು ಅವರಿಗೆ ಮೆಚ್ಚುಗೆ ಆಯಿತು. ಇದರಿಂದ ನಮ್ಮ ಮನವಿಯನ್ನು ಅವರ ಮನಸ್ಸಿಗೆ ತಟ್ಟಿದೆ. ಹೀಗಾಗಿ ನಮ್ಮ ಮನವಿಯನ್ನು ಸ್ವೀಕೃತವಾಗಿದೆ. ನಮ್ಮ ಬೇಡಿಕೆಯಂತೆ ನಮ್ಮ ಈ 3 ಜಾತಿಗಳ ಅಲೆಮಾರಿ ಗುಂಪಿಗೆ ಮರಳಿ B ಗುಂಪಿಗೆ ಚಲವಾದಿ ಸಂಬಂಧಿತ ಬಲಗೈ ಗುಂಪಿಗೆ ಸೇರಿಸುವ ಎಲ್ಲ ವಿಶ್ವಾಸ ನಮಗಿದೆ. ಸಮುದಾಯದ ಅಹವಾಲನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿದ ನ್ಯಾಯಮೂರ್ತಿಗಳು ಅವರ ಕಚೇರಿ ಸಿಬ್ಬಂದಿಗಳು ಕೂಡ ಸಮಯ ನೀಡಿ ವಿವಿಧ ಸಮುದಾಯಗಳ ಮನವಿಗಳಿಗೆ ಸಕಾರಾತ್ಮಕ ಸ್ಪಂದಿಸುತ್ತಿರುವ ಈ ಆಯೋಗವು ತಳ ಸಮುದಾಯಗಳಿಗೆ ಸರಿಯಾದ ಸಂವಿಧಾನ ಆಶಯಗಳ ನ್ಯಾಯ ಒದಗಿಸುತ್ತದೆ ಎಂಬ ವಿಶ್ವಾಸ ನಮಗೆ ಮೂಡಿ ಬಂದಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನರು ಹಾಗೂ ಇಂಥ ಮಾನವ ಮೌಲ್ಯಗಳ ನ್ಯಾಯಮೂರ್ತಿಗಳ ನೇತೃತ್ವದ ಸಮಿತಿಗೆ ನಮ್ಮ ಸಮಿತಿಯಿಂದ ಅಭಿನಂದನೆಗಳು. ABCD
ABCD ಅಂತ 4 ಗುಂಪುಗಳನ್ನಾಗಿ ಮಾಡಿದ್ರು. ಅದರಲ್ಲಿ B ಗುಂಪಿನಲ್ಲಿ B2 ಅನ್ನೋ ಗುಂಪಿನಲ್ಲಿ ಸೇರ್ಕೊಂಡಿದ್ರು. ಆದರೆ 2003ರಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಮಾಧುಸ್ವಾಮಿ ಅವರ ನೇತೃತ್ವದ ಸಂಪುಟದ ಒಂದು ಉಪಸಮಿತಿ ರಚನೆ ಮಾಡಿದಾಗ ಬಲಗೈ ಗುಂಪಿಗೆ ಸೇರಿರ್ತಕ್ಕಂಥ ಈ 3 ಜಾತಿಗಳನ್ನ ಕೊನೆಯ ಗುಂಪು ಅಲೆಮಾರಿ ಗುಂಪಿನ D ಗುಂಪು ಅಂತ ಆ D ಗುಂಪಿಗೆ ಸೇರಿಸಿದ್ರು. ಅದನ್ನ ಈ ಒಕ್ಕೂಟದಿಂದ ರಂಗನಾಥ್ ಪಟ್ಟಿ ಅವರ ನೇತೃತ್ವದಲ್ಲಿ ನ್ಯಾಯಮೂರ್ತಿಯವರನ್ನು ಭೇಟಿಯಾಗಿ ಒಂದು ಕ್ಲಾರಿಫಿಕೇಶನ್ ಕೊಡಂತದಾಯ್ತು. ಏನಂತಂದ್ರೆ D ಗುಂಪಿನಲ್ಲಿರ್ತಕ್ಕಂಥ ಅಲೆಮಾರಿ ಸಮುದಾಯಗಳು ಸಣ್ಣ ಸಮುದಾಯಗಳು ಈಗೀಗ ಅವರು ಸವಲತ್ತುಗಳಿಗೆ ಸಂಬಂಧ ತಾವು ತೆರೆದುಕೊಳ್ಳುತ್ತಿದ್ದಾರೆ. ಅವ್ರ ಜೊತೆ ಈ ಬಲಿಷ್ಠ ಗುಂಪಿಗೆ ಸೇರಿರ್ತಕ್ಕಂಥ ಸಮುದಾಯಗಳನ್ನ ಅವ್ರ ಜೊತೆ ಸೇರಿಸಿದ್ರೆ ಅವ್ರಿಗೆ ಸಿಗ್ತಕ್ಕಂಥ ಹಕ್ಕುಗಳಿಂದ ಅವರು ವಂಚಿತರಾಗ್ತಾರೆ ಅನ್ನಂತ ಮಾತನ್ನ ನ್ಯಾಯಮೂರ್ತಿಯವರಿಗೆ ನಾವು ಮನವರಿಕೆ ಮಾಡಿಕೊಟ್ವಿ. ಅವ್ರು ಈ ಮಾತಿನಲ್ಲಿ ಬಹಳ ಖುಷಿ ಆದ್ರು. ಏನ್ ಸಾರ್ ಇದು, ನೀವು ತ್ಯಾಗ ಮಾಡಿದಂಗೆ ಆಗ್ತದ, ಸಣ್ಣ ಗುಂಪಿನ ಅವಕಾಶಗಳನ್ನ ಅವರಿಗೆ ಕೊಡ್ಬೇಕನ್ನಂತ ಗುಣ ಇದೆಯಲ್ಲ, ಇದು ದೊಡ್ಡ ಗುಣ ಅನ್ನೋದನ್ನ ಅವ್ರು ಮೆಚ್ಚಿದ್ರು. ಹಾಗಾಗಿ ಈ ತರದೊಂದು ವಾತಾವರಣ ನೋಡಿದಷ್ಟಾಗ ಮತ್ತೆ ಅಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಕಚೇರಿ ಇದೆಯಲ್ಲ, ಕಚೇರಿ ಸಿಬ್ಬಂದಿ ಸಹ ಅಷ್ಟೇ ಏನು ಸ್ಫೂರ್ತಿದಾಯಕ ಇದ್ದಾರೆ. ಅವ್ರಿಗೆ ಪ್ರತಿಯೊಂದು ಸಮುದಾಯಕ್ಕೂ ಟೈಮ್ಲಿ ಇದು ಮಾಡಿ ಅವ್ರ ಜೊತೆ ಸಭೆ ಮಾಡಿ ಒಂದು ಸಭೆಯಿಂದ ಇನ್ನೊಂದು ಸಭೆಗೆ 1 ತಾಸಿನ ಅಂತರವನ್ನು ಇಟ್ಕೊಂಡು ಬಹಳ ವ್ಯವಸ್ಥಿತವಾಗಿ ಮಾಡ್ತಿದ್ರೆ ಎಲ್ಲರನ್ನೂ ಸಹ ಬಹಳ ಆತ್ಮೀಯವಾಗಿ ಅವರು ಸ್ವಾಗತ ಮಾಡಿ ಈ ಅವಕಾಶಗಳನ್ನು ಕೊಡ್ತಾರೆ. ಖಂಡಿತ ಈ ನ್ಯಾಯಮೂರ್ತಿಯವರ ಒಂದು ಏನು ಕಾರ್ಯವೈಖರಿ ಇದೆಯಲ್ಲ ಅದು ಬಹಳ ಎಲ್ಲ ಸಮುದಾಯಗಳಿಗೆ ಒಂದು ಏನು ಭರವಸೆಯನ್ನು ಮೂಡಿಸಿದೆ. ಸಾಮಾಜಿಕ ನ್ಯಾಯ ಸಿಕ್ಕಿದನ್ನಂತ ವಿಶ್ವಾಸ ಮೂಡಿಸಿದೆ. ಹಾಗಾಗಿ ನಮ್ಮ ಈ ಸಮಿತಿಯಿಂದ ನ್ಯಾಯಮೂರ್ತಿಯವರಿಗೂ ಮತ್ತು ನ್ಯಾಯಮೂರ್ತಿ ಸಿಬ್ಬಂದಿ ಯಾರಿದ್ದಾರ ಅವರೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಕ್ಕಂಥ ನಾವು ಅಲ್ಲಿ ಹೇಳಿದ್ವಿ. ತಮ್ಮೂರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಈ ಸಂದರ್ಭದಲ್ಲಿ MR ಭೇರಿ, ರಾಜು ಪಟ್ಟಿ, ಜಂಬಣ್ಣ ದೊಡ್ಡಿ, ಯಲ್ಲಪ್ಪ ಬೊಮ್ಮನಾಳ, ಚಂದ್ರಶೇಖರ್ ವಕೀಲರು, ಪರಶುರಾಮ್ ಸೇರಿದಂತೆ ಇತರರಿದ್ದರು.